ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ವರ್ಷದಲ್ಲಿ ಯಾವತ್ತೂ ಕೂಡ ಹೊನ್ನಾವರ ಜಾತ್ರೆ ನೋಡಿ ಕರ್ಕೊಂಡ್ ಬಂದಿದ್ರು. ತುಂಬಾ ಕ್ಲೋಸ್ ರಿಲೇಟಿವ್ ಅವರು ಆಟ ಆಡೋದಕ್ ಬರೋದಿಲ್ಲ. ಅವನಿಗೂ ಮಾತಾಡು. ಹಲೋ ಸ್ನೇಹಿತರೆ, ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶುಕ್ರವಾರದ ವ್ಲಾಗ್ ಇದು. ಇವತ್ತು ಮನೆಗೆ ಅಮ್ಮ ಮತ್ತೆ ತೇಜಸ್ ಬಂದಿದ್ರು ಮಧ್ಯಾಹ್ನದ ಮೇಲೆ. ಅಮ್ಮ ಮನೆ ಊರಲ್ಲಿ ಮದ್ವೆ ಇತ್ತು. ಅಂದ್ರೆ ಮದ್ವೆ ಬಂದು ಇಲ್ಲಿ ಹೊನ್ನಾವರ ಮೂಡ್ಗಣಪತಿ ದೇವಸ್ಥಾನದಲ್ಲಿತ್ತು. ನಮಗೂ ಕೂಡ ಕರೆದಿದ್ರು. ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರು ಹೋಗಿದ್ರು. ಅಮ್ಮ ಮತ್ತೆ ತೇಜಸ್ ಮದ್ವೆಗ್ ಬಂದವರು ನಮ್ಮ ಮನೆಗ್ ಬಂದಿದ್ರು. ನಾನ್ ತುಂಬಾ ದಿನದಿಂದ ಹೇಳ್ತಾ ಇದ್ದೆ ಅಮ್ಮಂಗೆ ಬನ್ನಿ ಅಂತ. ಏನಕ್ಕೆ ಅಂತಂದ್ರೆ ನಮ್ಮಮ್ಮ ಇಷ್ಟು ವರ್ಷದಲ್ಲಿ ಯಾವತ್ತೂ ಕೂಡ ಹೊನ್ನಾವರ ಜಾತ್ರೆ ನೋಡೇ ಇರ್ಲಿಲ್ಲ. ಜಾತ್ರೆ ದಿನ ಯಾಕೆ ಬಂದಿಲ್ಲ ಅಂತ ನೀವು ಕೇಳ್ಬಹುದು. ಜಾತ್ರೆ ದಿನ ನಾವು ಕೂಡ ಮನೆಯಲ್ಲಿ ಇರ್ಲಿಲ್ಲ. ಹಂಗೆ ಮಾರನೇ ದಿನ ಅಮ್ಮನ್ ಮನೆಗೆ ಪಾಲ್ಕಿ ಬಂದಿತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದ್ದು. ಅಮ್ಮಂಗ್ ಬರೋದಕ್ಕಾಗ್ಲಿಲ್ಲ. ಹೀಗೆ ಕೆಲವೊಂದು ರೀಸನ್ ಇಂದ ಮುಂದಕ್ಕೆ ಹೋಯ್ತು. ಅಂದ್ರೆ ಜಾತ್ರೆ ಪೇಟೆ ತುಂಬಾ ದಿನ ಇರ್ತದೆ ಅಂತ ಅಮ್ಮ ತೇಜಸ್ಸನ್ ಕರ್ಕೊಂಡ್ ಬಂದಿದ್ರು. ನಮ್ಮನೆಯವರು ಆಯುಷಂಗೆ ಮತ್ತೆ ತೇಜಸ್ಸಂಗೆ ಇಬ್ರಿಗೂನು ಕರ್ಕೊಂಡು ಟೂ ವೀಲರ್ ಅಲ್ಲಿ ಹೋಗಿದ್ರು. ನಾನು ಮತ್ತೆ ಅಕ್ಕ ನಮ್ಮಮ್ಮ 3 ಜನ ನಡ್ಕೊಂಡ್ ಹೋದ್ವಿ. ಇವ್ರಿಬ್ರುನು ಬಂದಿದ್ದೇನೆ ಐಸ್ ಕ್ಯಾಂಡಿ ಎಲ್ಲ ತಿನ್ಕೊಂಡು ಜೋಳ ಎಲ್ಲ ತಿಂತಾ ಇದ್ರು. ನಾವು ಹಂಗೆ ಒಂದ್ ರೌಂಡ್ ಹಾಕಿದ್ವಿ. ಇನ್ನ ನಮ್ಗೆ ಇಲ್ಲಿ ತುಂಬಾ ಕ್ಲೋಸ್ ರಿಲೇಟಿವ್ ಕೂಡ ಸಿಕ್ದ್ರು. ಅವ್ರ ಜೊತೆ ಮಾತಾಡ್ಕೊಂಡು ಅಲ್ಲಿಂದ ನಾನು ಮುಂದಕ್ ಬಂದೆ. ಮುಂದಕ್ಕೆ ಏನಕ್ಕೆ ಅಂತಂದ್ರೆ ತೇಜಸ್ ಕಾರ್ ಬೇಕು ಮಮ್ಮಿ ಅಂತ ಹೇಳ್ತಾ ಇದ್ದ. ತೇಜಸ್ಸಂಗೆ ಒಂದು ಬಾಲ್ ಕೊಡ್ಸ್ದೆ, ಹಂಗೇನೆ ಒಂದು ಚಿಕ್ಕದು ಕಾರ್ ಕೊಡ್ಸ್ದೆ. ಅಮ್ಮ ಒಂದು ಹ್ಯಾಂಡ್ ಬ್ಯಾಗ್ ತಗೊಂಡ್ರು. ಅಮ್ಮಗೆ ಒಂದು ಹ್ಯಾಂಡ್ ಬ್ಯಾಗ್ ಕೊಡ್ಸ್ದೆ. ಅವ್ರ ಹತ್ರ ಇತ್ತು ಅಂತ ನಾನು ಹ್ಯಾಂಡ್ ಬ್ಯಾಗ್ ತಗೊಂಡಿರ್ಲಿಲ್ಲ. ನಂತರ ನೋಡಿದ್ರೆ ಹೋಗಿತ್ತಂತೆ. ಬಟ್ಟೆ ಹಾಕೊಳ್ಳೋದಕ್ಕೆ ಅಂತ ಒಂದ್ ತಂದಿದ್ದೆ. ನಂತರ ಇನ್ನ ಒಂದ್ ಹ್ಯಾಂಡ್ ಬ್ಯಾಗ್ ಎಲ್ಲ ತಗೊಂಡು ಬಂದ್ವಿ. ಜಾಸ್ತಿ ಹೊತ್ತು ನಾವು ಜಾತ್ರೆನಲ್ಲಿ ಇರ್ಲಿಲ್ಲ. ಅಕ್ಕ ಎಲ್ಲರಿಗೂ ಐಸ್ ಕ್ರೀಮ್ ಕೊಡ್ಸಿದ್ರು. ನಮ್ಮನೆಯವರು ತೇಜಸ್ಸಂಗೆ ಮತ್ತೆ ಆಯುಷಂಗೆ ಮಾತ್ರ ಕೊಡ್ಸಿದ್ರು. ಹಂಗೇನೆ ನಾವೆಲ್ಲರೂ ನಡ್ಕೊಂಡ್ ಬರ್ತಾ ಇದ್ವಿ. ನಮ್ಮನೆಯವರು ಇವ್ರಿಬ್ರನ್ನು ಟೂ ವೀಲರ್ ಅಲ್ಲಿ ಕರ್ಕೊಂಡ್ ಬಂದಿದ್ರು. ಇಲ್ಲೇ ನಿಂತ್ಕೊಂಡು ಮಕ್ಳಿಬ್ರುನು ಆಟ ಆಡ್ತಾ ಇದ್ರು. ಇನ್ನ ಈ ಬಾಲ್ ಕೊಡ್ಸಿದ್ವಿ ಅಲ್ವಾ, ಅದನ್ನ ತಗೊಂಡ್ ಆಟ ಆಡ್ತಾ ಇದ್ರು. ನಿನ್ನೆ ಅಲ್ಲ ಸಾರಿ, ಒಂದು 3-4 ದಿನದ ಹಿಂದೆ ಹೋದಾಗ ನಾನು ಅಕ್ಕ ಇಬ್ರುನು ಹೋದಾಗ ನಾನ್ ತಂದ್ ಕೊಟ್ಟಿದ್ದೆ. ನಮ್ಮನೆಯವ್ರದ್ದು ಟೂ ವೀಲರ್ ತಾಗ್ಬಿಟ್ಟು ಪಾಪುದು ಬಾಲ್ ಹೋಗ್ಬಿಟ್ಟಿತ್ತು ಒಡ್ದಿ. ಕೇಳ್ತಾನೆ ಇದ್ದ, ಚಿಕ್ಕಮ್ಮ ಬಾಲ್ ಕೊಡ್ಸೇ ಇಲ್ಲಲ್ಲ ನೀನು ಅಂತ ಹೇಳಿ. ಅಂತೂ ಇವತ್ತು ತಗೊಂಡ್ ಬಂದ್ವಿ ಬಾಲ್ ಎಲ್ಲಾನು. ಆಯುಷ್ ಮತ್ತೆ ತೇಜಸ್ ಇಬ್ರುನು ಆಟ ಆಡ್ತಾ ಇದ್ರು. ನಮ್ ಪಾಪುಗೆ ಏನಂತಂದ್ರೆ ಇಲ್ಲಿ ಯಾರು ಆಟ ಆಡೋದಕ್ ಬರೋದಿಲ್ಲ. ಅವನಿಗೂನು ಕೂಡ ಬೇಜಾರ್ ಬರ್ತಾ ಇರ್ತದೆ. ಆ ಪಕ್ಕದ ಮನೆಯಲ್ಲಿ ಒಂದು ಹುಡ್ಗ ಇದ್ದಾನೆ. ಪಾಪುಗಿಂತ 1 ವರ್ಷ ದೊಡ್ಡವನು. ಅವ್ನ್ ಎಲ್ಲಾದ್ರೂ ಬರ್ತಾ ಇದ್ದ. ಅವನಿಗೆ ಹುಷಾರಿಲ್ಲ ಅನ್ನೋದು, ಅವನು ಕೂಡ ಬರ್ತಾ ಇರ್ಲಿಲ್ಲ. ನಮ್ ಪಾಪುಗೂ ಬೇಜಾರ್ ಬಂದಿತ್ತು. ತೇಜಸ್ ಕರ್ಕೊಂಡು ಆಟ ಆಡ್ತಾ ಇದ್ದ. ಹಂಗೆ ನಾವೆಲ್ಲರೂನು ಕೂಡ ಬಂದ್ವಿ ಮನೆಗೆ. ಬಂದಿದ್ದೆ ನಾನು ಕೈ ಕಾಲೆಲ್ಲ ತೊಳ್ದು ಇನ್ನೊಮ್ಮೆ ಅಮ್ಮಗೆ ಟೀ ಎಲ್ಲ ಮಾಡ್ಕೊಟ್ಟೆ. ಒಂದ್ ರೌಂಡ್ ಆವಾಗ್ಲೇ ಮಾಡ್ಕೊಟ್ಟಿದ್ದೆ ಟೀನ 3:30ಗೆ. ಅಮ್ಮದು ಬ್ಯಾಗ್ ತೋರ್ಸ್ದೆ. ಇದ್ ಏನಂತಂದ್ರೆ ಸ್ವಲ್ಪ ಲೈಟ್ ಲ್ಯಾವೆಂಡರ್ ಕಲರ್ ಬ್ಯಾಗ್ ಆಗಿತ್ತು ಆಯ್ತಾ. ಕಲರ್ ಬಂದು ನಮ್ಮನೆಯವರಿಗೆ ಅಷ್ಟು ಲೈಕೆ ಆಗ್ಲಿಲ್ಲ. ನಿನಗ್ ಕಲರೇ ಸಿಕ್ಕಿಲ್ವಾ ಅಲ್ಲಿ ಅಂತ ಕೇಳ್ತಾ ಇದ್ರು. ಅಂದ್ರೆ ತುಂಬಾ ಡಾರ್ಕ್ ಕಲರ್ ಬೇಡ, ರೆಡ್ ಎಲ್ಲಾನು ಇತ್ತು, ಅದೆಲ್ಲ ಬೇಡ, ಸ್ವಲ್ಪ ಲೈಟ್ ಆಗಿರ್ಲಿ ಅಂತ ನಾನು ಅನ್ಕೊಂಡೆ. ನೋಡಿದ್ರೆ ತುಂಬಾ ಲೈಟ್ ಆಯ್ತು ಅಂತ ಅನಿಸ್ತು ಮನೆಗ್ ಬಂದ ನಂತರ. ಸರಿ, ಅಂದ್ರೆ 1 ವರ್ಷ ಹಾಕೊಳ್ಳಿ, ನೆಕ್ಸ್ಟ್ ಇಯರ್ ಜಾತ್ರೆಗೆ ಕೊಡಿಸ್ತೀನಿ ಅಂತ ಹೇಳಿದೀನಿ. ಇನ್ನ ಆಯುಷ್ ಕೂಡ ರಾತ್ರಿ ಹೊತ್ತು ಬಂದಿದ್ದ. ನಾನು ಕಿಚನ್ ಅಲ್ಲಿ ಅಡ್ಗೆ ಮಾಡ್ತಾ ಇದ್ದೆ. ಪಾಪು ಮತ್ತೆ ತೇಜಸ್ ಇಬ್ರುನು ಆಟ ಆಡ್ತಾ ಇದ್ರು. ಅಮ್ಮ ಇಲ್ಲೇ ಕುಂತ್ಕೊಂಡು ಮಾತಾಡ್ತಾ ಇದ್ರು. ನಾನು ಅಡ್ಗೆ ಮಾಡ್ತಾ ಇದ್ದೆ ರಾತ್ರಿ. ಮುಖದ ಮಾತಾಡು. ಹಲೋ ಸ್ನೇಹಿತರೆ, ನಾನು ಎಲೆ ಅಡಕೆ ತಿಂತಾ ಇದ್ದೆ ಆಯ್ತಾ ರಾತ್ರಿ ಹೊತ್ತು. ಅಮ್ಮ ಎಲೆ ಅಡಕೆ ತಂದಿದ್ರಲ್ವಾ, ನನ್ಗೆ ತುಂಬಾ ಇಷ್ಟ ಎಲೆ ಅಡಕೆ. ನಾನು ಎಲ್ಲಾದ್ರೂ ಅಪರೂಪಕ್ಕೆ ಅಮ್ಮನ್ ಮನೆಗೆ ಹೋದಾಗ, ಅಮ್ಮ ಬಂದಾಗೆಲ್ಲ ತಿಂತೀನಿ ಎಲೆ ಅಡಕೆನ. ಇದ್ ಬಂದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗು. ಇವತ್ತು ಬೆಳಿಗ್ಗೆ ಬೇಗನೆ ಎದ್ದಿದ್ದೆ ಆಯ್ತಾ. ಇವತ್ತು ಚಪಾತಿ ಪಲ್ಯ ಮಾಡೋಣ ಅಂತ ತೇಜಸ್ಸನ್ಗೆ ಕೇಳ್ದೆ, ಏನ್ ಮಾಡ್ಲಿ ನಾಳೆ ತಿಂಡಿ ಅಂತ. ಚಪಾತಿ ಪಲ್ಯ ಮಾಡು ಮಮ್ಮಿ ಅಂತ ಹೇಳಿದ್ದ. ಹಂಗಾಗಿ ಮೊದ್ಲಿಗೆ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡು ನಂತರ ಚಪಾತಿನ ಲಟ್ಟಿಸ್ಕೊಳ್ತಾ ಇದೀನಿ. ಹಿಟ್ಟೆಲ್ಲ ಕಲ್ಸ್ಬಿಟ್ಟು ಇಟ್ಟಿದ್ದೆ ಪಲ್ಯ ಮಾಡೋದಕ್ಕಿಂತ ಮುಂಚೆನೆ. ಇನ್ನ ಊಟಕ್ಕೆ ರೆಡಿ ಮಾಡ್ತಾ ಇದ್ದೆ. ತಿಂಡಿ ಎಲ್ಲ ತಿಂದು ಒಂದ್ ರೌಂಡ್ ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾಯ್ತು. ಊಟಕ್ಕೆ ಮೂಲಂಗಿ ಬೇಳೆ ಸಾರು, ಹಂಗೇನೆ ಬೆಂಡೆಕಾಯಿ ಪಲ್ಯ ಆಗಿತ್ತು. ಮಕ್ಳಿಬ್ರುನು ಕುತ್ಕೊಂಡು ಆಟ ಆಡ್ತಾ ಇದ್ರು. ಬೇಜಾರು ಬಂತ? ಇಲ್ಲ. ಈಗ ಇವನು ಹೋಗುತ್ತಿದ್ದಾನೆ ಎಲ್ಲಿ? ಅಜ್ಜಿ ಮನೆಗೆ ಉಳಿಯೋಕೆ. ಯಾವಾಗ ಬತ್ತೆ? ರಜೆ ಎಲ್ಲ ಮುಗಿಸ್ಕೊಂಡು ಬರ್ತೀಯ? ಬಾಯ್ ಬಾಯ್.
ಫಸ್ಟ್ ನೋಡಿದ್ಮೇಲೆ ಮಲ್ಕೊಂಡವ್ರ ತಕೊಂಡೆ. ಪಾಪು ಇವತ್ತು ಅಜ್ಜಿ ಮನೆಗೆ ಹೋಗ್ತಾ ಇದ್ದಾನೆ. ಭಾನುವಾರದ ದಿನ, ಸಾರಿ, ಶನಿವಾರದ ದಿನ ಅಜ್ಜಿ ಮನೆಗೆ ಹೊರಟಿದ್ದ. ಇವಾಗ ಹೋದ್ರೆ ಅವನು ರಜಾ ಎಲ್ಲ ಮುಗಿಸ್ಕೊಂಡ್ ಬರ್ತಾನೆ. ಅವ್ರ ಮಮ್ಮಿ ಹತ್ರ ನೀನ್ ಇಲ್ಲೇ ಇರು, ನೀನ್ ನಾಳೆ ಬಾ, ನಾನ್ ಮೊದ್ಲಿಗೆ ಹೋಗ್ತೀನಿ ಅಜ್ಜಿ ಮನೆಗೆ ಅಂತ ಹೇಳ್ಬಿಟ್ಟು ಅವ್ರ ಮಮ್ಮಿಗ್ ಬಿಟ್ಬಿಟ್ಟು ಹೋಗ್ತಾ ಇದ್ದಾನೆ. ಅವ್ರ ಮಾವ ಬಂದಿದ್ರು ಕರ್ಕೊಂಡ್ ಹೋಗೋದಕ್ಕೆ. ಲಾಸ್ಟ್ ವೀಕ್ ಕೂಡ ಹೋಗಿ ಒಂದು 2 ಡೇಸ್ ಇದ್ಬಿಟ್ ಬಂದಿದ್ದ ಒಬ್ನೇನೆ, ಮತ್ತೆ ಹೋದ. ಹಂಗೆ ನೆಕ್ಸ್ಟ್ ಡೇ ಅಕ್ಕ ಕೂಡ ಹೋದ್ರು ಆಯ್ತಾ. ಅಮ್ಮಗೆ ತೇಜಸ್ಗೆ ಟೀ ಮಾಡ್ಕೊಟ್ಟಿದ್ದೆ. ನಂದಿಲ್ಲಿ ಅಡ್ಗೆ ಕೆಲ್ಸ ಎಲ್ಲ ನಡೀತಾ ಇತ್ತು. ಮೂಲಂಗಿ ಬೇಳೆ ಸಾರು, ಕೊನೆನಲ್ಲಿ ಇವಾಗ ಒಂದು ಒಗ್ಗರಣೆ ಹಾಕಿದ್ರೆ ಆಯ್ತು. ಇನ್ನ ಪಲ್ಯ ಬಂದು ಬೆಂಡೆಕಾಯಿ ಪಲ್ಯ ಮಾಡಿದ್ದೆ. ಇವತ್ತು ಕೂಡ ನಾನ್ ವೆಜ್ ಮಾಡೋ ಹಾಗೆ ಇರ್ಲಿಲ್ಲ ಮನೆಯಲ್ಲಿ, ಶನಿವಾರ ಆದದ್ರಿಂದ. ಇನ್ನ ಅನ್ನ ಮಾಡಿದ್ದೆ, ಕುಡಿಯೋದಕ್ಕೆ ರಾಗಿ ಗಂಜಿ ಎಲ್ಲ ಮಾಡಿದ್ದೆ. ಇನ್ನೇನು ಊಟ ಎಲ್ಲ ಮುಗಿಸ್ಕೊಂಡು ಅಮ್ಮ ಕೂಡ ಮನೆಗ್ ಹೊರಡೋ ಟೈಮ್ ಬಂತು. ನಾನ್ ಜಾಸ್ತಿ ಏನ್ ವಿಡಿಯೋ ಮಾಡ್ಲಿಲ್ಲ, ಅಮ್ಮ ಬರೋದೇ ಕಡಿಮೆ, ಅವ್ರ ಜೊತೆ ಮಾತಾಡ್ಕೊಂಡಿದ್ದೆ. ಹಂಗಾಗಿ ಇದ್ ಬಂದು ರಾತ್ರಿ 11 ಕಾಲಾಗಿತ್ತು ಆಯ್ತಾ. ನಾನು ಇಲ್ಲಿ ಕುತ್ಕೊಂಡು ಪಾಪುದು ಈ ಟೆಂಟ್ ಎಲ್ಲಾನು ತೆಗ್ದು ಕ್ಲೀನ್ ಮಾಡಿ ಇದನ್ನ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಸ್ವಲ್ಪ ಈ ವಸ್ತುಗಳೆಲ್ಲ ಜೋಡಿಸ್ತಾ ಇದ್ದೀನಿ. ಪಾಪು ಇವಾಗ ಅಜ್ಜಿ ಮನೆಗೆ ಹೋಗಿದ್ದಾನಲ್ವಾ, ಅವ್ನ್ ಬಂದ ನಂತರ ಟೆಂಟ್ ಅನ್ನ ವಾಶ್ ಮಾಡಿ ಕೊಟ್ರೆ ಆಯ್ತು. ಇವಾಗ ಸುಮ್ನೆ ಏನಕ್ಕೆ, ತುಂಬಾ ದೊಡ್ಡ ಜಾಗ ಬೇಕು ಅಂತ ಹೇಳಿ ಇದನ್ನ ಫೋಲ್ಡ್ ಮಾಡ್ತಾ ಇದೀವಿ. ಇನ್ನ ಪಾಪು ಬರೋದಕ್ಕೆ ಒಂದ್ ಸ್ವಲ್ಪ ದಿನ ಇದ್ದಾಗ ಇದನ್ನ ವಾಶ್ ಮಾಡ್ಬಿಟ್ಟು ನಾನು ನೀಟಾಗಿ ಜೋಡಿಸ್ತೀನಿ. ಅಲ್ಲಿವರೆಗೂನು ನನ್ಗೂ ಕೂಡ ಸ್ವಲ್ಪ ಮನೆ ಜಾಗ ಸಿಗ್ಲಿ ಅಂತ ಈ ತರ ಟೆಂಟ್ ಫೋಲ್ಡ್ ಮಾಡ್ತಾ ಇದ್ದೀನಿ. ಈ ಟೆಂಟ್ ಲಿಂಕ್ ಬೇಕಂತಂದ್ರೆ ಕೊಟ್ಟಿರ್ತೀನಿ. ಇವತ್ತು ಸೋಮವಾರ ರಾತ್ರಿ ಸುಮಾರು 9:30 ಊಟ ಮುಗಿಸಿ ಇವಾಗ ಸಿಗ್ತಾ ಇದ್ದೀನಿ ಸ್ನೇಹಿತರೆ. ಅಮ್ಮ ಬಂದಾಗ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ, ಅದಾಗಿದ ನಂತರ ಏನು ವಿಡಿಯೋನೇ ಮಾಡಿಲ್ಲ. ನಿನ್ನೆಯಿಂದ ಸ್ವಲ್ಪ ನನ್ಗೆ ಹೆಲ್ತ್ ಇಶ್ಯೂ ಅಂತ ಅನಿಸ್ತಾ ಇತ್ತು. ನನಗೂ ಕೂಡ ಒಂದು ಬ್ರೇಕ್ ಬೇಕಂತ ಅನಿಸ್ತಾ ಇತ್ತು. ಹಾಗಾಗಿ ನಾನು ಯಾವುದೇ ವಿಡಿಯೋನ ರೆಕಾರ್ಡ್ ಮಾಡಿಲ್ಲ. ಪಾಪು ಬೇರೆ ಇಲ್ಲ, ಅಜ್ಜಿ ಮನೆಗೆ ಹೋಗಿದ್ದಾನೆ. ನಮ್ಮ ಮನೆಯವರು ಬೆಳಿಗ್ಗೆ ಹೋದ್ರೆ ಸಂಜೆ ಬರ್ತಾರೆ, ವರ್ಕಿಗೆ ಹೋದ್ರೆ ರಾತ್ರಿ 10:30, 10:15, 11 ಗಂಟೆ ಇಷ್ಟೊತ್ತಿಗೆಲ್ಲ ಬರ್ತಾರೆ. ಇವತ್ತು ಹೋಗಿಲ್ಲ. ರೀಸನ್ ಏನಂತಂದ್ರೆ ನಾನು ಅಷ್ಟೊಂದು ಆರೋಗ್ಯವಾಗಿ ಇರ್ಲಿಲ್ಲ. ಅಂದ್ರೆ ಸ್ವಲ್ಪ ನನ್ಗೆ ಹೆಲ್ತ್ ಇಶ್ಯೂ ಆಗ್ತಾ ಇತ್ತು, ಮತ್ತೆ ಒಬ್ಳನ್ನೇ ಬಿಟ್ಟು ಹೋಗೋದು ಬೇಡ ಅಂತ ಹೇಳಿ ಹೋಗ್ಲಿಲ್ಲ ಇವತ್ತು. ಇಲ್ಲಾಂತಂದ್ರೆ ಹೋಗಿರ್ತಾ ಇದ್ರು. ಇವತ್ತು ಹೋದ್ರು ಕೂಡ ಬರೋದ್ ಲೇಟೇ ಆಗ್ತಾ ಇತ್ತು. ಅಂದ್ರೆ ಏನು ಜಾಸ್ತಿ ಈ ಬ್ಲಾಗ್ ಅಲ್ಲಿ ನನ್ಗೆ ರೆಕಾರ್ಡ್ ಮಾಡೋದಕ್ಕೆ ಸಾಧ್ಯವಾಗ್ಲಿಲ್ಲ ಸ್ನೇಹಿತರೆ. ಖಂಡಿತ ಮುಂಬರುವಂತಹ ವಿಡಿಯೋಸ್ ಎಲ್ಲಾನು ಒಳ್ಳೊಳ್ಳೆ ವಿಡಿಯೋಸ್ ಅನ್ನೇ ನೀವು ನೋಡ್ತೀರಿ. ತುಂಬಾ ಪ್ಲಾನ್ಸ್ ಇದೆ, ನೋಡೋಣ. ಇವಾಗ ಒಂದು ಸ್ವಲ್ಪ ದಿನ, ಒಂದು 2-3 ಡೇಸ್ ನನಗೂ ಕೂಡ ರೆಸ್ಟ್ ಬೇಕಂತ ಅನಿಸ್ತಾ ಇದೆ. ಒಂದು 2-3 ಡೇಸ್ ನಾನು ಕೂಡ ಆರಾಮ್ ಮಾಡ್ಕೊಂಡು ನಂತರ ಬ್ಲಾಗ್ ಅನ್ನ ಶುರು ಮಾಡ್ಕೊಳ್ತೀನಿ. ತಲೆಲ್ಲ ಹೊರಡ್ಕೊಂಡ್ಬಿಟ್ಟಿದೆ. ಇವತ್ತು ಮಲ್ಕೊಂಡಿದ್ದೆ ಸ್ವಲ್ಪ ಹೊತ್ತು, ಇವಾಗ ಸಂಜೆ ನಂತರ. ಹಂಗಾಗಿ ಇನ್ನ ನಾನು ಇವತ್ತಿನ ಬ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.